ಸೊ ಯಾರಿಗೆಲ್ಲ 1,00,000ಕ್ಕಿಂತ ಕಡಿಮೆ ಇದೆಯೋ ಅವರು ಯಾವಾಗಲೂ ಬಡವರೇ ನನ್ನ ಪ್ರಕಾರ. ಇದು ಯೂನಿವರ್ಸ್ ಪ್ರಕಾರ ಮೇಡಮ್. ಇದು ಯು ಥಿಂಕ್ ವೇರ್ ಯು ಫಾಲ್ ನಾವು. ಆರ್ ಯು ಬಿಲೋ 80,000 ಆರ್ ಆರ್ ಯು ಸಮ್ವೇರ್ ಅರೌಂಡ್ 80 to 1,75,000? ಅಥವಾ ನೀವು 1.75 ಇಂದ 3 lakhs ಒಳಗಡೆ ಇದ್ದೀರಾ, ಅಥವಾ 3 to 8 lakhs ಇದ್ದೀರಾ, ಅಥವಾ 8 ಇಂದ ಅಬೋವ್ ಇದ್ದೀರಾ? ಎಲ್ಲರಿಗೂ ಎಲ್ಲ ಸಾಧ್ಯ. ವಿಶೇಷವಾಗಿ 2ನೇ ಮತ್ತು 3ನೇ ಸುಳ್ಳು ನಾನು ಕೇಳಿಸಿಕೊಂಡ್ರೆ, ಕಿವಿಗೆ ಬಿದ್ದರೆ ಮೈಯೆಲ್ಲ ಉರಿಯುತ್ತೆ. ನೋಡಿ, ನಾನು ಹೇಳ್ತಿದ್ದೆ 50, 20, 40, 50, 60, 70, 80 ಸಾವಿರ ದುಡಿತಿದ್ದಾರೆ ಹೊರತು ಲಕ್ಷ ಕೋಟಿಗಳಲ್ಲಿ ಯಾರೂ ದುಡಿತಾನೇ ಇಲ್ಲ. ಎಲ್ಲ ಓದ್ದವರು ವ್ಯಾಪಾರ ಮಾಡೋ ಧೈರ್ಯ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಒಂದು ವೇಳೆ ಮಾಡಿದ್ರು ಲಾಭ ಮಾಡೋ ಶಕ್ತಿ ಅವರಲ್ಲಿಲ್ಲ. ಇಫ್ ಯು ವಾಂಟ್ ಟು ಮೇಕ್ ಮನಿ ಯು ಶುಡ್ ಹ್ಯಾವ್ ಫಸ್ಟ್ ಮನಿ. ಬಿಸ್ನೆಸ್ ಮಾಡಬೇಕಾ ನೀನು? ಬಂಡವಾಳ ಇರಬೇಕು. ಎಂಥ ಮಹಾ ಸುಳ್ಳು ಗೊತ್ತಾ? ಅಲ್ಲ, ನಾನು ನಿಮ್ಮನ್ನು ಕೇಳ್ತೀನಿ, ನೀನು ಸಿಂಗಲ್ ಪೇರೆಂಟ್ ಆಗಿರು, ಅಥವಾ ನಿನಗೆ ಯಾರೋ ಫ್ಯಾಮಿಲಿ ಇಲ್ಲದೆ ಹೋದ್ರು, ಅಲ್ಲ ಕಷ್ಟದಲ್ಲಿದ್ದರು, ಸಾಲದಲ್ಲಿದ್ದರು, ಏನೇ ಆಗಿದ್ರು ನೀನು ಶ್ರೀಮಂತ ಆಗ್ಬೋದು. ಯಾರು? ಅದಕ್ಕೆ ನಮ್ಮ ಧರ್ಮದಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಗಾದೆ ಮಾತಾಗಿರ್ಬೋದು, ಅಥವಾ ಇದು ವೇದವು ವಾಕ್ಯವೇ ಆಗಿರ್ಬೋದು. ಡ್ಯಾಶ್ ಇದ್ದರೆ ಮಾರ್ಗ. ಹಣವನ್ನು ಉಳಿಸಿ ನೀವು ಶ್ರೀಮಂತರಾಗ್ತೀರ. ಸೇವ್ ಮನಿ, ಯು ವಿಲ್ ಬಿಕಮ್ ರಿಚ್. ನೀನು ಚಾನ್ಸೇ ಇಲ್ಲ. ನೀನು ಸೇವ್ ಮಾಡೋದ್ರಿಂದ ನೀನು ದುಡ್ಡು ಕಳ್ಕೊಳ್ತೀಯ, ಹುಷಾರು. ನಮಸ್ಕಾರ ವೀಕ್ಷಕರೇ, ಮನಿ ಈಸ್ ಹ್ಯಾಪಿನೆಸ್ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿ ಆದರದ ಸ್ವಾಗತ. ನಾನು ಸೌಮ್ಯ ಮುಳಲಿ. ವೀಕ್ಷಕರೇ, ನಮ್ಮೆಲ್ಲರಿಗೂ ಕೂಡ ನಾವು ಆರ್ಥಿಕವಾಗಿ ಬೆಳಿಬೇಕು, ನಮ್ಮ ಕನಸನ್ನು ನನಸಾಗಿಸ್ಕೊಳ್ಬೇಕು ಅನ್ನುವಂಥ ಒಂದು ತವಕ, ಆಸೆ ಇರುತ್ತೆ. ಆದರೆ ಯಾವ ದಾರಿಯಲ್ಲಿ ಸಾಗಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಗೊಂದಲಗಳಿರುತ್ತೆ. ನಮ್ಮ ಇಂತಹ ಗೊಂದಲಗಳಿಗೆ ಒಂದು ಸರಿಯಾದಂತಹ ಮಾರ್ಗದರ್ಶನವನ್ನು ಕೊಡ್ತಾ ನಮ್ಮ ಎಲ್ಲರ ಜೀವನದಲ್ಲಿ ಒಂದು ಬೆಳಕಾಗಿ ಕೆಲಸವನ್ನು ಮಾಡ್ತಾ ಇರುವಂಥವರು ನಮ್ಮ ಗುರುಗಳು. ಹಣಕ್ಕೆ ಸಂಬಂಧಪಟ್ಟ ಹಾಗೆ, ಬಿಸ್ನೆಸ್ಗೆ ಸಂಬಂಧಪಟ್ಟ ಹಾಗೆ, ನಮ್ಮ ನಿತ್ಯ ಜೀವನದಲ್ಲಿ ನಾವು ಏನೇನು ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತೀವಿ, ಅದಕ್ಕೆ ಯಾವ ಒಂದು ಸಣ್ಣ ಬದಲಾವಣೆಗಳನ್ನು ಮಾಡಿಕೊಂಡ್ರೆ, ಅಥವಾ ಗುರೂಜಿಯವರು ಹೇಳುವಂಥ ವಿಧಾನವನ್ನು, ಮಾರ್ಗವನ್ನು ಅನುಸರಿಸಿದ್ರೆ ಯಾವ ರೀತಿ ಬದಲಾವಣೆ ಮಾಡ್ಕೊಳ್ಬಹುದು, ಇದ್ರ ಬಗ್ಗೆ ನಿರಂತರವಾಗಿ ತಮ್ಮ ಕಾರ್ಯಕ್ರಮಗಳ ಮುಖಾಂತರ, ಕಾರ್ಯಾಗಾರಗಳ ಮುಖಾಂತರ ನಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಬರ್ತಿದ್ದಾರೆ. ಹಾಗಿದ್ರೆ ಇವತ್ತಿನ ನಮ್ಮ ಮನಿ ಈಸ್ ಹ್ಯಾಪಿನೆಸ್ ಕಾರ್ಯಕ್ರಮದಲ್ಲಿ ಯಾವ ಒಂದು ಉತ್ತಮ ವಿಚಾರವನ್ನ ನಮ್ಮ ಜೊತೆ ಹಂಚಿಕೊಳ್ಳಲಿದ್ದಾರೆ, ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ. ಬನ್ನಿ, ಕಾರ್ಯಕ್ರಮವನ್ನ ಆರಂಭ ಮಾಡೋಣ. ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಹಿಮಾಲಯದಲ್ಲಿ ಅಖಂಡ ತಪಸ್ಸನ್ನ ಮಾಡಿ ವಿಶ್ವ ಶಕ್ತಿ ಸಿದ್ಧಿಯನ್ನ ಪಡೆದವರು, ಭೂದೋಷ ನಿವಾರಕರು, ವಾಸ್ತುದೋಷ ಪರಿಹಾರಕರು, ಲಕ್ಷಾಂತರ ಜನರ ಬಾಳಿನಲ್ಲಿ ಶ್ರೀಮಂತಿಕೆಯ ಪರಿವರ್ತನೆಯನ್ನ ಪಡೆದುಕೊಳ್ಳುವ ವಿಶ್ವ ಮಾರ್ಗಗಳನ್ನ ನಮಗೆ ತಿಳಿಸ್ಕೊಡ್ತಾ ಇರುವವರು, ಜಿ ಕನ್ನಡದ ವತಿಯಿಂದ ವೀರ ಕನ್ನಡಿಗ ಪ್ರಶಸ್ತಿ ಪುರಸ್ಕೃತರು, ವಿಶ್ವಚೇತನ, ದುಡ್ಡಿನ ದ್ರೋಣಾಚಾರ್ಯ, ಶ್ರೀ ಅನಂತ ವಿಶ್ವಾಚಾರ್ಯ ಗುರೂಜಿಯವರು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಮತ್ತೆ ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಗುರುಜಿ, ನಾನು ಕಾರ್ಯಕ್ರಮದ ಆರಂಭದಲ್ಲೇ ಹೇಳಿದಂತೆ ನಮ್ಮ ಕಾರ್ಯಕ್ರಮಗಳ ಮುಖಾಂತರ, ಕಾರ್ಯಾಗಾರಗಳ ಮುಖಾಂತರ, ನಿಮ್ಮ ಪುಸ್ತಕಗಳ ಮುಖಾಂತರ ನಿಮ್ಮಲ್ಲಿರುವಂತಹ ಜ್ಞಾನವನ್ನು ಜನರಿಗೆ ಹಂಚ್ತಾ ಇದ್ದೀರಾ, ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀರಾ. ಹಾಗೆ ನಾನು ಹೇಳಿದ ಹಾಗೆ ನಾವೆಲ್ಲರೂ ಕೂಡ ಆರ್ಥಿಕವಾಗಿ ಬೆಳಿಬೇಕು, ನಾವೇನೊಂದು ಕನಸಿಟ್ಕೊಂಡಿರ್ತೀವಿ ಅದನ್ನು ನನಸಾಗಿಸ್ಕೊಳ್ಬೇಕು ಅಂತ ತುಂಬ ಒದ್ದಾಡ್ತಾ ಇರ್ತಾರೆ. ಆದರೆ ಯಾವ ಮಾರ್ಗದಲ್ಲಿ ಹೋಗಬೇಕು ಅಂತ ಗೊತ್ತಿರೋದಿಲ್ಲ. ಸೊ ನಾವು ಏನನ್ನಾದರೂ ಬಯಸಿದ್ರೆ ಗುರೂಜಿ, ಅದಕ್ಕೆ ಎಷ್ಟು ಹಣ ಬೇಕಾಗುತ್ತೆ? ಅಂದರೆ ನಮ್ಮ ಒಂದು ಕನಸನ್ನು ಈಡೇರಿಸ್ಕೊಳ್ಳೋದಕ್ಕೆ, ನಾವು ಅಂದುಕೊಂಡಂತೆ ಬೇಕಾಗೋದಕ್ಕೆ ಇಂತಿಷ್ಟು ಹಣ ಬೇಕು, ಇಲ್ಲಿ ತನಕ ನನ್ನ ಗೋಲ್ ರೀಚ್ ಆಗಬೇಕು ಅಂತ ಹೇಗೆ ಗೊತ್ತಾಗುತ್ತೆ? ಅದನ್ನು ತಿಳ್ಕೊಳ್ಳುವಂಥದ್ದು ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ. ಓಕೆ, ಸಾಮಾನ್ಯವಾಗಿ ಮೇಡಮ್, ನಾವು ಬಡವರಾಗೇ ಇರಬೇಕು ಅಂತಂದರೆ ವೆಲ್ತ್ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲದೆ ಇದ್ದರೆ ಬಡವರಾಗಿರ್ತೇವೆ. ಆಮೇಲೆ ಇನ್ಕಮ್ಮು 80,000ಕ್ಕಿಂತ ಕಡಿಮೆ ಇದ್ದರೆ ಅಂತಂದರೆ, ಓಕೆ ಲೆಟ್ಸ್ ಕೀಪ್ ಇಟ್ 1 lakh. 1,00,000ಕ್ಕಿಂತ ಕಡಿಮೆ ಇದೆ ಅಂತಂದರೆ ನಾವು ನಿಜವಾಗ್ಲೂ ದೊಡ್ಡ ಶ್ರೀಮಂತರು ಆಗುವಂಥದ್ದು, ನಾನು ಆಗಿರ್ತೀನಿ ಈಗಿರ್ತೀನಿ ಅನ್ನೋ ಕನಸುಗಳೆಲ್ಲ ಬಿಟ್ಬಿಡಬೇಕು. ಸೊ ಯಾರಿಗೆಲ್ಲ 1,00,000ಕ್ಕಿಂತ ಕಡಿಮೆ ಇದೆಯೋ ಅವರು ಯಾವಾಗಲೂ ಬಡವರೇ ನನ್ನ ಪ್ರಕಾರ. ಇದು ಯೂನಿವರ್ಸ್ ಪ್ರಕಾರ ಮೇಡಮ್. ಇದು
ಯಾರೆಲ್ಲ 1 ಲಕ್ಷದಿಂದ 1.5 ಲಕ್ಷದ ತನಕ ದುಡಿತಿರ್ತಾರೋ ಅವರು ಓಕೆ ಲೈಫ್ನ ಲೀಡ್ ಮಾಡ್ತಿರ್ತಾರೆ. ಓಕೆ, ನಾಟ್ ಗ್ರೇಟ್ ಅಲ್ಲ, ಬಟ್ ಜಸ್ಟ್ ಓಕೆ. ಸಪೋಸ್ 1,75,000ದಿಂದ 3 ಲಕ್ಷದ ತನಕ ದುಡಿತಿದ್ರೆ ಇವರು ಮಿಡಲ್ ಕ್ಲಾಸ್. ಸೊ 1.75 to 3 lakh rupees ಈಸ್ ಅ ಮಿಡಲ್ ಕ್ಲಾಸ್. 3 to 8 lakhs, 3ರಿಂದ 8 ಲಕ್ಷದವರೆಗೆ ಯಾರು ದುಡಿತಿರ್ತಾರೋ ಅವರು ರಿಚ್ ಆಗಿರ್ಬೋದು, ರಿಚ್ ಜೀವನ ನಡೆಸ್ಬೋದು. ಯಾರು 8ಕ್ಕಿಂತ ಹೆಚ್ಚು ದುಡಿತಿರ್ತಾರೋ ಅವರು ವೆಲ್ದಿ ಆಗ್ಬೋದು. ಅಂತಂದರೆ ಅವರು ಎಲ್ಲ ಕನಸುಗಳನ್ನು, ಬಹುತೇಕ ಕನಸುಗಳನ್ನು ನನಸು ಮಾಡ್ಕೋಬೋದು. ಈಗ ನೀವು ಎಲ್ಲಿದ್ದೀರಾ ನೀವು ಕೇಳ್ಕೊಳ್ಳಿ. ಯು ಥಿಂಕ್ ವೇರ್ ಯು ಫಾಲ್ ನಾವು. ಆರ್ ಯು ಬಿಲೋ 80,000 ಆರ್ ಆರ್ ಯು ಸಮ್ವೇರ್ ಅರೌಂಡ್ 80 to 1,75,000? ಅಥವಾ ನೀವು 1.75 ಇಂದ 3 lakhs ಒಳಗಡೆ ಇದ್ದೀರಾ, ಅಥವಾ 3 to 8 lakhsಲ್ಲಿದ್ದೀರಾ, ಅಥವಾ 8ಇಂದ ಅಬೋವ್ ಇದ್ದೀರಾ? ಎಲ್ಲರಿಗೂ ಎಲ್ಲ ಸಾಧ್ಯ ಗೊತ್ತಿರಲಿ. ಯಾರಿಗೆ ಸಾಧ್ಯ ಇಲ್ಲ ಗೊತ್ತಾಯಿತು? ಯಾರಿಗಿದು ನಾನು ಹೇಳಿದ್ದೆಲ್ಲವೂ ಸಾಧ್ಯ ಆಗದೆ ಹೋಗುವಂಥದ್ದು ಕೂಲಿ ಮಾಡೋರಿಗೆ ಸಾಧ್ಯ ಇಲ್ಲ. ಯಾರೆಲ್ಲ ಯಾವುದೋ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತೀರಾ, ಅಥವಾ ಯಾರೋ ಕೈ ಕೆಳಗಡೆ ಕೆಲಸ ಮಾಡ್ತಿರ್ತೀರಾ, ನಿಮ್ಮದು ಅಂತ ಸ್ವಂತ ಏನೂ ಇರೋದಿಲ್ಲ, ಅಂಥವ್ರಿಗಿದು ಸಾಧ್ಯವೇ ಇಲ್ಲ. ಸೊ ದಯವಿಟ್ಟು ಅಂಥವರು ಹೇಗೆ ವ್ಯಾಪಾರ ಕಲಿಯೋದು, ವ್ಯಾಪಾರ ಮಾಡೋದು, ನಮ್ಮ ಸ್ಪೆಷಲ್ ವರ್ಕ್ಶಾಪು ಏಪ್ರಿಲ್ 26ನೇ ತಾರೀಕು 2026. ಇದು ಆನ್ಲೈನಲ್ಲೆಲ್ಲ ಆಗ್ತಿರೋದು, ಈ ಸಲ ಆಫ್ಲೈನಲ್ಲಿ ಆಗ್ತಿರೋದು. ಅಂತಂದರೆ ಫಿಸಿಕಲ್ ವರ್ಕ್ಶಾಪ್ ಇದು. ಸೊ 405 ಜನಕ್ಕೆ ಮಾತ್ರ ಇದು ಚಾನ್ಸ್ ಇರೋದು. ಇದು ಯಾರಿಗೆ ಗೊತ್ತಾ? ಪ್ರಪ್ರಥಮ ಬಾರಿಗೆ ನಾನು ಸ್ಪೆಷಲ್ ವರ್ಕ್ಶಾಪ್ಗೆ ಬರಬೇಕು ಅಂತಂದರೆ ಅಂಥವ್ರಿಗೆ ಸೀಟ್ ಇಲ್ಲ. ಯಾರೆಲ್ಲಿ ತನಕ ಫೌಂಡೇಶನ್ ವರ್ಕ್ಶಾಪ್ ಅಟೆಂಡ್ ಮಾಡಿರ್ತೀರೋ ಅಂಥವ್ರಿಗೆ ಮಾತ್ರ ಇಲ್ಲಿ ಸೀಟ್ ಇರೋದು. ತುಂಬ ರಶ್ ಇರುತ್ತೆ, ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಹೇಗೆ ನಾವು ಏನೋ ಸಂಪಾದನೆ ಮಾಡೋದು, ಹೇಗೆ ಓಕೆ ಸ್ಟೇಜಿಂದ, ಪುವರ್ ಸ್ಟೇಜಿಂದ ಓಕೆ ಸ್ಟೇಜಿಗೆ ಹೋಗಿ, ಓಕೆಯಿಂದ ಮಿಡ್ಲ್ ಕ್ಲಾಸ್ ಆ ಸ್ಟೇಜಿಗೆ ಹೋಗಿ, ಆಮೇಲೆ ರಿಚ್ ಸ್ಟೇಜ್ಗೆ ಹೋಗಿ, ಆಮೇಲೆ ವೆಲ್ದಿ ಸ್ಟೇಜ್ಗೆ ಹೋಗೋದು, ಇದೆಲ್ಲದ್ರ ಬಗ್ಗೆಯೂ ಅಲ್ಲಿ ನಾನು ತಿಳಿಸ್ಕೊಡ್ತೇನೆ. ವಿಶೇಷವಾಗಿ 69 ಬಗೆಗಳ ವಿಧಗಳ ವ್ಯಾಪಾರಗಳನ್ನು ನಾನು ನಿಮಗೆ ಅಲ್ಲಿ ತಿಳಿಸ್ಕೊಡ್ತೇನೆ. ವಿಲ್ ಡಿಸ್ಕಸ್ ಅಬೌಟ್ ಇಟ್. ಹೇಗೆ 3 ಲಕ್ಷ ಬರುವಂಥದ್ದು ಕೆಲವು ವ್ಯಾಪಾರಗಳಿರುತ್ತೆ, ಕೆಲವು ವ್ಯಾಪಾರಗಳಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಮಾಡಲಿಕ್ಕಾಗಲ್ಲ, ಕೆಲವು ವ್ಯಾಪಾರಗಳಲ್ಲಿ 8 ಲಕ್ಷ ಅಲ್ಲ ಎಷ್ಟು ಬೇಕಾದರೂ ಮಾಡ್ಬೋದು. ಈ ವ್ಯಾಪಾರಗಳು ಯಾವುದು ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ, ತಿಳಿದುಕೊಳ್ಳೋಣ. ತುಂಬ ರಶ್ ಇರುತ್ತೆ, ನಾನು ಈಗಾಗಲೇ ಹೇಳ್ದಾಗೆ ಸೀಟ್ ಸಿಗೋದಿಲ್ಲ, ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಅರ್ಥ ಆಯಿತು ಅಂದ್ಕೊಳ್ತೇನೆ ಎಷ್ಟು ದುಡಿಬೇಕು ಅಂತಂತೇಳಿ. ಪ್ಲೀಸ್ ಆಲ್ ಆಫ್ ಅಸ್, ನಾವೆಲ್ಲರೂ ಎಷ್ಟು ದುಡಿಬೇಕು ಗೊತ್ತಾ? 8 ಲಕ್ಷಕ್ಕಿಂತ ಮೇಲೆ ಇರಬೇಕು ಪ್ರತಿ ತಿಂಗಳು. ಲೆಟ್ಸ್ ಟೇಕ್ ದಟ್ ಆಸ್ ಅ ಚಾಲೆಂಜ್. ಇಟ್ ಈಸ್ ಪಾಸಿಬಲ್. ಎಸ್, ಯಾವ ರೀತಿ 8 ಲಕ್ಷ ದುಡಿಯೋದು, ಹೊಸ ಬಿಸ್ನೆಸ್ ಐಡಿಯಾಗಳು, ಅದೆಲ್ಲದು ಗುರೂಜಿ ಅವರ ಬಿಸ್ನೆಸ್ ವರ್ಕ್ಶಾಪ್ನಲ್ಲಿ ಸ್ವತಃ ಗುರೂಜಿ ಅವರು ಕೊಡ್ತಾರೆ. ಸೊ ನಿಮಗೂ ಕೂಡ ಬಯಕೆ ಇದ್ದಲ್ಲಿ ಈ ಬಿಸ್ನೆಸ್ ವರ್ಕ್ಶಾಪನ್ನು ಅಟೆಂಡ್ ಮಾಡಿ, ನೀವು ಕೂಡ 8 ಲಕ್ಷಕ್ಕಿಂತ ಅಧಿಕ ಹಣ ದುಡಿರಿ, ನೀವು ಕೂಡ ಶ್ರೀಮಂತರಾಗಬಹುದು. ಇನ್ನು ಗುರೂಜಿ, ಎಷ್ಟೋ ಜನ ತುಂಬ ತಿಳುವಳಿಕೆ ಇದ್ದಂಥವರು, ಬುದ್ಧಿವಂತರು, ಅಪಾರ ಜ್ಞಾನ ಇರುವಂಥ ಸಾಕಷ್ಟು ಜನ ನಮ್ಮ ಮಧ್ಯೆ ಇರ್ತಾರೆ. ಆದರೆ ಅವರು ಬಡವರಾಗೇ ಇರ್ತಾರೆ. ಅಂದರೆ ಏನು ಮಾಡಿದ್ರು ಅವ್ರು ಅಂದುಕೊಂಡಂತೆ ಹಣ ಸಂಪಾದನೆ ಮಾಡೋದಕ್ಕೆ ಅಥವಾ ಗೋಲನ್ನು ರೀಚ್ ಆಗೋದಕ್ಕೆ ಸಾಧ್ಯ ಆಗ್ತಾರಲ್ಲ. ಇದು ಯಾವ ಕಾರಣದಿಂದ ಆಗುತ್ತೆ ಗುರೂಜಿ? ಸೊ ನಮಗೆ ಸಮಾಜ, ನಾವು ಬೆಳೆದಿರ್ತಕ್ಕಂಥ ವಾತಾವರಣ, ಆಮೇಲೆ ನಾವು ಯಾರನ್ನು ಗುರು ಹಿರಿಯರು ಅಂತ ನಾವು ಅಂದುಕೊಂಡಿರ್ತೀವೋ, ಅಥವಾ ನಮ್ಮ ತಂದೆ ತಾಯಿಗಳೇ ಆಗ್ಬೋದು, ರಿಲೇಷನ್ನೇ ಆಗ್ಬೋದು, ಪರಿಸರ ಆಗ್ಬೋದು, ಇವರೆಲ್ಲ 3 ಸುಳ್ಳುಗಳನ್ನು ಹೇಳ್ಬಿಟ್ಟು ನಮ್ಮನ್ನು ಬೆಳೆಸ್ಬಿಟ್ಟಿದ್ದಾರೆ. ವಿಶೇಷವಾಗಿ 2ನೇ ಮತ್ತು 3ನೇ ಸುಳ್ಳು ನಾನು ಕೇಳಿಸಿಕೊಂಡ್ರೆ, ಕಿವಿಗೆ ಬಿದ್ದರೆ ಮೈಯೆಲ್ಲ ಉರಿಯುತ್ತೆ. ನೋಡಿ, ನಾನು ಹೇಳ್ತಿದ್ದೀನಿ, ಎಷ್ಟು ಸಿಟ್ಟು ಬರುತ್ತಂದರೆ ಅಷ್ಟು ಸಿಟ್ಟು ಬರುತ್ತೆ. ಅಂಥ ಸುಳ್ಳುಗಳನ್ನು ಈ ಜಗತ್ತು ನಮಗೆ ಸೇಲ್ ಮಾಡಿದ್ದಾರೆ, ಅಥವಾ ನಮ್ಮನ್ನು ಕನ್ವಿನ್ಸ್ ಮಾಡಿದ್ದಾರೆ ಇದು ಸತ್ಯ ಅನ್ನೋ ರೀತಿ. ಎಂಥ ಸುಳ್ಳುಗಳು ರೀ! ಇಂಥ ಸುಳ್ಳುಗಳ ಒಂದು ಜೀವನವನ್ನು ನಾವು ನಡೆಸ್ಕೊಂಡು ಹೋಗೋದೇ ಆದರೆ, ಅಥವಾ ಈ ಸುಳ್ಳುಗಳನ್ನೆಲ್ಲ ಸತ್ಯ ಅಂತ ನಾವು ನಂಬೋದೇ ಆಗಿದ್ದರೆ, ನಾವು ಇನ್ನು ಮುಂದೆಯೂ ಸಹ ನಾವು ಯಾವತ್ತೂ ಜೀವನದಲ್ಲಿ ಏಳಿಗೆ ಆಗಲ್ಲ, ಶ್ರೀಮಂತರಾಗೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಆ ಸುಳ್ಳುಗಳು ಯಾವುದು, ಹಾಗಾದರೆ ಸತ್ಯ ಯಾವುದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಾಗ ಮಾತ್ರ ಶ್ರೀಮಂತರಾಗೋದಕ್ಕೆ ಸಾಧ್ಯ. ಮೊದಲನೆಯ ಸುಳ್ಳು ನಮ್ಮೆಲ್ಲರಿಗೂ ಇಲ್ಲಿ ತನಕ ಹೇಳಿರೋದು, ಆಮೇಲೆ ಇನ್ನೂ ಹೇಳ್ತಾನೇ ಇದ್ದೀವಿ, ನಮಗೂ ಗೊತ್ತಿಲ್ಲದೆ ನಮ್ಮ ಮಕ್ಕಳಿಗೆಲ್ಲ ಹೇಳ್ತಾನೇ ಇದ್ದೀವಿ ಅದೇ ಸುಳ್ಳನ್ನು. ಚೆನ್ನಾಗಿ ಓದಬೇಕಪ್ಪ, ನೀನು ಚೆನ್ನಾಗಿ ಓದಿ ಒಳ್ಳೆ ಕೆಲಸ ತೆಗೆದುಕೊಂಡು ನೀನು ಚೆನ್ನಾಗಿರ್ತೀಯ, ನೀನು ಚೆನ್ನಾಗಿ ಓದ್ಬಿಡು, ಒಳ್ಳೆ ರ್ಯಾಂಕ್ ತೆಗಿಬೇಕಾಯ್ತಾ, ಮಾರ್ಕ್ಸ್ ಕಾರ್ಡ್ ಸಖತ್ತಾಗಿರಬೇಕು, ಒಳ್ಳೆ ಕಾಲೇಜಲ್ಲಿ ಓದಬೇಕು, ನೀನು ಒಂದು ಒಳ್ಳೆ ಪ್ರೊಫೆಷ್ನಲ್ ಆಗಿಬಿಡ್ಬೇಕು,
ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ತಗೋಬೇಕು, ಆಗ ನೀನು ಶ್ರೀಮಂತ ಆಗ್ತೀಯಾ ಅಂತಂತ ಹೇಳಿರೋ ಮಹಾ ಸುಳ್ಳು ನಮ್ಮ ಸಮಾಜದಲ್ಲಿ ಅಂದಿನಿಂದ ಇಂದಿನ ತನಕ ಕಂಟಿನ್ಯೂ ಆಗ್ತಾನೇ ಇದೆ. ನಿಜವಾಗ್ಲೂ ಹೇಳ್ತೇನೆ, ಎಂಥ ಒಂದು ದುಸ್ಥಿತಿ ಅಂತಂದರೆ ಓದ್ದವರೆಲ್ಲ ಎಲ್ಲೋ ಕೆಲಸ ಮಾಡ್ತಿದ್ದಾರೆ. ಅಮ್ಮಮ್ಮ ಅಂತಂದರೆ 50, 20, 40, 50, 60, 70, 80 ಸಾವಿರ ದುಡಿತಿದ್ದಾರೆ ಹೊರತು ಲಕ್ಷ ಕೋಟಿಗಳಲ್ಲಿ ಯಾರೂ ದುಡಿತಾನೇ ಇಲ್ಲ. ಎಲ್ಲ ಓದ್ದವರು ವ್ಯಾಪಾರ ಮಾಡೋ ಧೈರ್ಯ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಒಂದು ವೇಳೆ ಮಾಡಿದ್ರೂ ಲಾಭ ಮಾಡೋ ಶಕ್ತಿ ಅವರಲ್ಲಿಲ್ಲ. ಏಕೆ? ಏನಾಯಿತು? ಎಜುಕೇಷನ್ ಏನಾದರೂ ಪ್ರಾಬ್ಲಮ್ ಇದೆಯಾ? ಆ್ಯಬ್ಸಲ್ಯೂಟ್ಲಿ. ಬಿಕಾಸ್ ಯು ಥಿಂಕ್ ಇಟ್ ಈಸ್ ಎವ್ರಿಥಿಂಗ್, ಬಟ್ ಆ್ಯಕ್ಚುಲಿ ಇಟ್ ಈಸ್ ನಥಿಂಗ್, ಆರ್ ಮೇ ಬಿ ಈವನ್ ಇಫ್ ಇಟ್ ಈಸ್ ಸಮಥಿಂಗ್ ವೆರಿ ಲಿಟಲ್. ಅದನ್ನು ನಾವು ಲೆಕ್ಕಾಚಾರಕ್ಕೆ, ಏನೋ ತಿಳುವಳಿಕೆಗೆ, ಓದೋದಕ್ಕೋ ಬರೆಯೋದಕ್ಕೋ ತೆಗೆದುಕೊಳ್ಬೇಕೇ ಹೊರತು ಲಿಟ್ರಲಿ ಡೋಂಟ್ ಟೇಕ್ ಇಟ್ ಆ್ಯಸ್ ಅ ಟ್ರೂತ್. ಸೊ ಐ ಆಮ್ ನಾಟ್ ಸೇಯಿಂಗ್, ಐ ಆಮ್ ನಾಟ್ ಡಿನೈಯಿಂಗ್ ದಟ್ ಓಕೆ ನೀವು ಓದಲೇಬೇಡಿ, ಎಜುಕೇಷನ್ ಬೇಡವೇ ಬೇಡ ಅಂತ ಹೇಳ್ತಿಲ್ಲ. ಅದನ್ನು ತೆಗೆದುಕೊಳ್ಬೇಕು, ಅದನ್ನು ಆಯುಧವಾಗಿ ಇಟ್ಕೊಂಡು ನಾವು ವ್ಯಾಪಾರ ಸ್ಕಿಲ್ಸು ಅಥವಾ ವ್ಯಾಪಾರ ಹೇಗೆ ಮಾಡೋ ಅಂಥದ್ದು, ಶ್ರೀಮಂತರು ಹೇಗೆ ಆಗುವಂಥದ್ದು, ವೆಲ್ತ್ ಪ್ರಿನ್ಸಿಪಲ್ಸ್ನ ಕಲ್ತ್ಕೊಂಡಾಗ ಮಾತ್ರ ನಾವು ಶ್ರೀಮಂತರಾಗೋದಕ್ಕೆ ಸಾಧ್ಯ. ಬರೀ ಓದೋದ್ರಿಂದ, ಬರೀ ಒಳ್ಳೆ ಗ್ರೇಡ್ಸ್ ತೆಗೆದುಕೊಳ್ಳೋದ್ರಿಂದ ಅಥವಾ ಕೆಲಸಕ್ಕೆ ಹೋಗೋದ್ರಿಂದನೋ ಖಂಡಿತವಾಗಿಯೂ ನಾವು ದೊಡ್ಡ ಶ್ರೀಮಂತರಾಗೋದಕ್ಕೆ ಸಾಧ್ಯ ಇಲ್ಲ. ಇದೊಂದು ಸುಳ್ಳನ್ನು ನಮ್ಮಲ್ಲಿ ಬಿತ್ತಿದ್ದಾರೆ, ನಾವು ಅದನ್ನು ನಂಬಿದ್ದೀವಿ. ಇವತ್ತು ಜನಗಳು ನಂಬಿಕೊಂಡು ಏನೋ ಓದ್ತಾನೇ ಇದ್ದಾರೆ. ಏನಾಗ್ತೀಯಪ್ಪ ಮುಂದೆ ಅಂತಂದರೆ ಅವ್ರಿಗೆ ಗೊತ್ತಿಲ್ಲ. ಒಂದು ವೇಳೆ ಎಲ್ಲ ಪೋಸ್ಟ್ ಗ್ರ್ಯಾಜುಯೇಷನ್ ಆದಮೇಲೆ ಹೊರಗಡೆ ಕಾಲೇಜಿಂದ ಹೊರಗಡೆ ಬರಬೇಕಂತಂದರೆ ಜಾಸ್ತಿ ಡೌಟ್ ಇರುತ್ತೆ ಹೊರತು ಅವ್ರ ಹತ್ರ ಕ್ಲಾರಿಟಿ ಇರೋದಿಲ್ಲ. ಅಯ್ಯೋ ಎಲ್ಲಿ ಹೋಗಬೇಕು, ಈ ರೆಸ್ಯೂಮೆ ಎಲ್ಲಿ ರೆಡಿ ಮಾಡಿಕೊಂಡು, ಯಾವ ಕಂಪ್ನಿಗೆ ಹೋಗಬೇಕು, ಎಲ್ಲಿ ನಿಂತ್ಕೋಬೇಕು, ಅದು ಅನ್ಎಂಪ್ಲಾಯ್ಮೆಂಟ್ ಬೇರೆ ಈಗ 60-70% ಇದೆ. ಹೇಗಪ್ಪ ಎಲ್ಲಿ ಕೆಲಸ ಸಿಗುತ್ತೋ, ಅದು ನೈಟ್ ಡ್ಯೂಟಿಗೆ ಹೋಗ್ಬೇಕಾಗುತ್ತೋ, ಹೇಗೇಗೋ ಕೆಲಸ ಮಾಡ್ಕೊಂಡು ಕಳೆದು ಬಿಡ್ತಾರೆ. ಬಟ್ ಹಂಗಾದ್ರೆ ಓದಿದ ಉದ್ದೇಶ ಏನು? ಇದು ಒಂದು ದೊಡ್ಡ ಸುಳ್ಳು. ಎರಡನೇ ಸುಳ್ಳು, ನಾನು ಹೇಳಿದೆ ಆಗಲೇ, ಮೈಯೆಲ್ಲ ಹುರಿದೋಗುತ್ತೆ ನನಗೆ ಇದು ಕೇಳಿಸ್ಕೊಂಡಾಗ ಅಂತಂತೇಳಿ. ಆ ಸುಳ್ಳು ಯಾವುದು ಗೊತ್ತಾ? ದುಡ್ಡು ಮಾಡಬೇಕು ಅಂತಂದರೆ ನಿನ್ನ ಹತ್ರ ಫಸ್ಟ್ ದುಡ್ಡು ಇರಬೇಕು. ಇಫ್ ಯು ವಾಂಟ್ ಟು ಮೇಕ್ ಮನಿ ಯು ಶುಡ್ ಹ್ಯಾವ್ ಫಸ್ಟ್ ಮನಿ. ಬಿಸ್ನೆಸ್ ಮಾಡಬೇಕಾ ನೀನು? ಬಂಡವಾಳ ಇರಬೇಕು. ಎಂಥ ಮಹಾ ಸುಳ್ಳು ಗೊತ್ತಾ? ಅಲ್ಲ, ನಾನು ನಿಮ್ಮನ್ನು ಕೇಳ್ತೀನಿ, ಅಲ್ಲ ಟೆಂಡೂಲ್ಕರ್ ಆಗಬೇಕಂತಂದರೆ ಬ್ಯಾಟ್ ಇರಬೇಕಾ? ಹಂಗಂದ್ರೆ ಬ್ಯಾಟ್ ಇರೋವನ್ನೆಲ್ಲ ಟೆಂಡೂಲ್ಕರ್ ಆಗ್ಬೋದಾ? ಏನು ಲೂಸುಗಳೇನ್ರಿ? ಅಲ್ಲ, ಅವ್ರ ಮಗನೇ ಟೆಂಡೂಲ್ಕರಲ್ಲಿ 10% ಆಗೋದಕ್ಕೆ ಸಾಧ್ಯ ಆಗಲಿಲ್ಲ. ಟೆಂಡೂಲ್ಕರ್ ಹತ್ರ ಬ್ಯಾಟೇ ಇರಲಿಲ್ಲ. ಅವನು ಯಾವುದೋ ಮರದಲ್ಲಿ ಒಂದು ಚಕ್ಕೆ ಥರ ಮಾಡಿಕೊಂಡು ಅದನ್ನು ಬ್ಯಾಟ್ ಥರ ಇಟ್ಕೊಂಡು ಕಲ್ತವನು, ಅವನು ವಿಶ್ವವಿಖ್ಯಾತಿ ಆಗ್ತಾನೆ. ಅವ್ರ ಮಗನಿಗೆ ಇಂಥದ್ದಿಲ್ಲ ಅನ್ಲಿಕ್ಕಿಲ್ಲ. ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದಂಥವನು. ಯಾಕ್ರಿ ಟೆಂಡೂಲ್ಕರ್ ಆಗಲೇ ಇಲ್ಲ? ರಾಹುಲ್ ದ್ರಾವಿಡ್ ಮಗ ರಾಹುಲ್ ದ್ರಾವಿಡ್ ಥರ ಬೆಳೆದಿಲ್ಲ, ವೀರೇಂದ್ರ ಸೆಹ್ವಾಗ್ ಅವ್ರ ಮಗ ಅಥವಾ ಗವಾಸ್ಕರ್ ಮಗ ಅಥವಾ ಇನ್ನು ಯಾರ್ಯಾರು ಇದ್ದಾರೋ ದೊಡ್ಡವರೆಲ್ಲನೂ. ಇನ್ನೂ ಬಿಸ್ನೆಸ್ಗಳಲ್ಲಿ ತುಂಬ ಜನ ಇದ್ದಾರೆ. ಯಾಕೆ ಅವ್ರ ಅಪ್ಪ ಮಾತ್ರ ಆಗ್ತಾರೆ, ಮಗ ಆಗಲ್ಲ? ಅಥವಾ ಮಗ ಆದರೆ ಇನ್ನೊಬ್ರು ಯಾರೋ ಮೊಮ್ಮಕ್ಕಳಾಗಲ್ಲ? ಯಾಕೆ ಹೀಗೆ? ಅಲ್ಲ, ಅಂಬಾನಿಗೆ 2 ಮಕ್ಕಳಿದ್ದಾರಪ್ಪ. ಯಾಕಪ್ಪ ಅನಿಲ್ ಅಂಬಾನಿ ಪಾಪರ್ ಆಗಿಬಿಟ್ರೆ ಮುಖೇಶ್ ಅಂಬಾನಿ ದೊಡ್ಡ ಶ್ರೀಮಂತ ಆಗೋದಕ್ಕೆ ಸಾಧ್ಯ? ಅಲ್ಲ, ಇಬ್ಬರಿಗೂ ಒಂದೇ ಟೀಚಿಂಗು, ಒಂದೇ ಬೆಳವಣಿಗೆ, ಎಲ್ಲ ಒಂದೇ ಇತ್ತಲ್ವಾ? ಇಟ್ಸ್ ನಾಟ್ ಬಿಕಾಸ್ ಆಫ್ ಬಂಡವಾಳ ಕಣಪ್ಪ. ದುಡ್ಡಿದ್ದವನ್ನೆಲ್ಲ ದುಡ್ಡು ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಟ್ ಒಬ್ಬ ಮಾಡ್ಬೋದು, ಯಾರು ಗೊತ್ತಾ? ಅವನ ಹತ್ರ ದುಡ್ಡಿರಲಿ, ದುಡ್ಡಿಲ್ಲದೆ ಹೋಗಲಿ, ಬಂಡವಾಳ ಇರಲಿ, ಬಂಡವಾಳ ಇಲ್ಲದೆ ಹೋಗಲಿ, ಯಾರೋ ಬ್ಯಾಕಪ್ ಅನ್ನೋದು ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇರಲಿ, ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇಲ್ಲದೆ ಹೋಗಲಿ, ನೀನು ಸಿಂಗಲ್ ಪೇರೆಂಟ್ ಆಗಿರು ಅಥವಾ ನಿನಗೆ ಯಾರೋ ಫ್ಯಾಮಿಲಿ ಇಲ್ಲದೆ ಹೋದರು, ಅಲ್ಲ ಕಷ್ಟದಲ್ಲಿದ್ದರು, ಸಾಲದಲ್ಲಿದ್ದರು, ಏನೇ ಆಗಿದ್ರು ನೀನು ಶ್ರೀಮಂತ ಆಗ್ಬೋದು. ಯಾರು? ಅದಕ್ಕೆ ನಮ್ಮ ಧರ್ಮದಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಗಾದೆ ಮಾತಾಗಿರ್ಬೋದು ಅಥವಾ ಇದು ವೇದವು ವಾಕ್ಯವೇ ಆಗಿರ್ಬೋದು. ಡ್ಯಾಶ್ ಇದ್ದರೆ ಮಾರ್ಗ, ಮನ್ಸಿದ್ರೆ ಮಾರ್ಗ ಅಂತ ಹೇಳಿರೋದು. ನೀನು ಮನ್ಸು ಮಾಡಯ್ಯ. ವ್ಯಾಪಾರ ಮಾಡಬೇಕಾ, ಈ ಬಿಸ್ನೆಸ್ ಮಾಡಬೇಕಾ, ನೀನು ಶ್ರೀಮಂತನಾಗಬೇಕಾ, ಇಲ್ಲಿ ಜಮೀನು ತೆಗಿಬೇಕಾ, ಇಲ್ಲಿ ಮನೆ ಕಟ್ಟಬೇಕಾ, ಇಂಥವ್ರನ್ನ ಮದುವೆ ಆಗಬೇಕಾ, ಇಷ್ಟು ಚೆನ್ನಾಗಿರ್ಬೇಕಾ, ಫಾರಿನೆಲ್ಲ ಸುತ್ತಾಡ್ಕೊಂಬರ್ಬೇಕಾ, ಎಲ್ಲ ಸಾಧ್ಯ. ನಿನಗೇನು ಬೇಕೀಗ? ಮನ್ಸು ಬೇಕು ಅಷ್ಟೇ. ಯಾವಾಗ ನೀನು ಮನ್ಸು ಮಾಡ್ತೀಯೋ ನೀನು ಸೋಂಬೇರಿ ಆಗಿರಲ್ಲ. ಯಾವಾಗ ನೀನು ಮನ್ಸು ಮಾಡ್ತೀಯೋ ಕಲಿತೀಯ. ಯಾವಾಗ ನೀನು ಮನ್ಸು ಮಾಡ್ತೀಯೋ ಎಲ್ಲವನ್ನೂ ಅದು ಹೇಗೆ ಬರುತ್ತೋ ಹಾಗೆ ಸ್ವೀಕರಿಸ್ತೀಯ. ಈಗಿರೋ ಪ್ರೆಸೆಂಟ್ ಸಿಚುವೇಶನ್ಗೆ ಕಾರಣ ನಾನು ಅಂತ ಒಪ್ಕೊಳ್ತೀಯ. ಯಾರನ್ನೂ ಬ್ಲೇಮ್ ಮಾಡೋದಿಲ್ಲ. ನನ್ನ ಪರಿಸ್ಥಿತಿಗೆ, ಇವತ್ತಿನ ಪರಿಸ್ಥಿತಿಗೆ ಕಾರಣ ಅವರು, ಇವರು, ಇನ್ನೊಬ್ಬರು, ಮತ್ತೊಬ್ಬರು ಯಾವುದೂ ಹೇಳೋದಿಲ್ಲ. ನೀನು ಸಮಾಜ, ರಾಜಕೀಯ ಏನೂ ಹೇಳೋದಿಲ್ಲ. ಎಲ್ಲದಕ್ಕೂ ಕಾರಣ ನಾನೇ. ನಾಳೆ ಐ ವಿಲ್ ಕ್ರಿಯೇಟ್ ಅ ಬ್ಯೂಟಿಫುಲ್ ಫ್ಯೂಚರ್ ಫಾರ್ ಮೈ ಸೆಲ್ಫ್. ಐ ವಿಲ್ ರೈಟ್ ಅನ್ ಹಿಸ್ಟ್ರಿ, ನ್ಯೂ ಹಿಸ್ಟ್ರಿ ಫಾರ್ ಮೈ ಸೆಲ್ಫ್ ಅಂತ ಆ ದೃಢ ಸಂಕಲ್ಪ ಬರುತ್ತೆ. ಯಾವಾಗ? ಮನ್ಸು ಮಾಡಿದ್ರೆ. ಯಾರಿಗೆ ಮನಸ್ಸಿದೆಯೋ,
ಯಾರ ಕರ್ಮ ಕಳೆದಿದೆಯೋ ಅವರು ಮಾತ್ರ ನನ್ನ ವರ್ಕ್ಶಾಪ್ಗೆ ಬರೋದಕ್ಕೆ ಸಾಧ್ಯ, ಅಥವಾ ಸ್ಪೆಷಲ್ ಸಬ್ಸ್ಕ್ರೈಬರ್ ಆಗೋದಕ್ಕೆ ಸಾಧ್ಯ, ಅಥವಾ ನಾನು ಹೇಳಿದ್ದನ್ನು ಅಳವಡಿಸ್ಕೊಂಡು ರೂಢಿಸ್ಕೊಂಡು ಪ್ರಾಕ್ಟೀಸ್ ಮಾಡೋದಕ್ಕೆ ಸಾಧ್ಯ. ಯಾರ ಕರ್ಮ ಕಳೆದಿಲ್ವೋ ಅಥವಾ ಯಾರಿಗೆ ಈ ವಿಶ್ವ ಗೊತ್ತಿಲ್ವೋ, ಈ ಒಂದು ವಿಶ್ವಜ್ಞಾನ ಅರ್ಥ ಆಗಲ್ವೋ, ಅವ್ರು ಬರೀ ಕೇಳಿಸ್ಕೊಳ್ತಾರಷ್ಟೇ, ಎಂಥದ್ದು ಮಾಡಲ್ಲ. ದೇ ವಿಲ್ ನೆವರ್ ಇಂಪ್ಲಿಮೆಂಟ್. ನಾಲೆಜ್ ಅನ್ಯೂಸ್ಡ್ ಇಸ್ ಗಾರ್ಬೇಜ್ ಅಂತ ಹೇಳಿದ್ದೇನೆ ಪದೇ ಪದೇ. ಇಷ್ಟೆಲ್ಲ ತಿಳಿಸ್ಕೊಟ್ರು ನೀವು ಅದನ್ನು ಅಳವಡಿಸ್ಕೊಳ್ಳೋದಕ್ಕೆ ನಿಮ್ಮ ಕೈಲಿ ಆಗುವಂಥದ್ದು ಆಗೋದೇ ಇಲ್ಲ. ಸೊ ಹಾಗಾಗಿ ದಿಸ್ ಇಸ್ ದ ಸೆಕೆಂಡ್ ಬಿಗ್ಗೆಸ್ಟ್ ಲೈ. ಇನ್ ಆರ್ಡರ್ ಟು ಬಿಕಮ್ ರಿಚ್, ಫಸ್ಟ್ ಯು ಶುಡ್ ಬಿ ರಿಚ್ ಆರ್ ಯು ಶುಡ್ ಹ್ಯಾವ್ ಮನಿ. ಆ್ಯಬ್ಸೊಲ್ಯೂಟ್ಲಿ ನೋ, ಯು ಡೋಂಟ್ ನೀಡ್ ಟು ಹ್ಯಾವ್ ಮನಿ ಎಟ್ ಆಲ್. ನೀವು ತುಂಬ ಜನ ನೋಡಿ, ಫಸ್ಟ್ ಜನ್ರೇಷನ್ ಶ್ರೀಮಂತರನ್ನ ಅವ್ರ ತಂದೆ ಯಾರೋ ಇರ್ತಾರೆ ಹಳ್ಳಿಯಲ್ಲಿ, ಅವ್ರ ತಂದೆ ತಾಯಿ ಏನೂ ಓದೇ ಇರಲ್ಲ. ದೇ ಆರ್ ಆ್ಯಬ್ಸಲ್ಯೂಟ್ಲಿ ನಥಿಂಗ್. ಫ್ರಮ್ ರ್ಯಾಗ್ಸ್ ಟು ರಿಚಸ್ ಅಂತ ಸ್ಟೋರೀಸ್ ನೋಡಿ. ಬಹುತೇಕ 85% ಆಫ್ ದ ವೆಲ್ದಿ ಇವತ್ತು ಪ್ರಪಂಚದಲ್ಲಿ ಯಾರು ಶ್ರೀಮಂತರಿದ್ದಾರೋ 85% ಅಷ್ಟು ಶ್ರೀಮಂತರು ಫಸ್ಟ್ ಜನ್ರೇಷನ್ ಅಂತಂದರೆ ಇವರೇ ಅವ್ರ ಮನೆಯಲ್ಲಿ ಫಸ್ಟು ಕೋಟ್ಯಾಧಿಪತಿ ಆಗಿರೋದು. ಅದಕ್ಕಿಂತ ಮುಂಚೆ ಎಲ್ಲರೂ ಬಡವರೇ. ಸೊ ನಾನು ಶ್ರೀಮಂತ ಆಗಿದ್ರೆ ಮಾತ್ರ ನನ್ನ ಮಕ್ಕಳು ಶ್ರೀಮಂತರಾಗಬೇಕು ಅಂತಂತೇನಿಲ್ಲ. ಯಾರಿಲ್ಲದೆ ಇದ್ರೂ ನಾನು ಶ್ರೀಮಂತ ಆಗ್ಬೋದು, ಪ್ರೊವೈಡೆಡ್ ನಾನು ಮನ್ಸು ಮಾಡಿದ್ರೆ ಮಾತ್ರ. ಇದು ಎರಡನೇ ಮಹಾ ಸುಳ್ಳು ಜಗತ್ತು ನಮಗೆ ಸೇಲ್ ಮಾಡಿರೋದು. ಬಂಡವಾಳ ಇದ್ದರೆ ಮಾತ್ರ ವ್ಯಾಪಾರ ಮಾಡ್ಬೋದು, ಅಥವಾ ನಿನ್ನ ಹತ್ರ ಹಣ ಇದ್ದರೆ ಮಾತ್ರ ನೀನು ಹಣ ಮಾಡ್ಬೋದು ಅಂತ ಹೇಳಿರೋವಂಥದ್ದು. ಮೂರನೇ ಮಹಾ ಸುಳ್ಳು, ಹಣವನ್ನು ಉಳಿಸಿ ನೀವು ಶ್ರೀಮಂತರಾಗ್ತೀರ. ಸೇವ್ ಮನಿ, ಯು ವಿಲ್ ಬಿಕಮ್ ರಿಚ್. ನೀನು ಚಾನ್ಸೇ ಇಲ್ಲ. ನೀನು ಸೇವ್ ಮಾಡೋದ್ರಿಂದ ನೀನು ದುಡ್ಡು ಕಳ್ಕೊಳ್ತೀಯ, ಹುಷಾರು. ನೀನು ಸೇವ್ ಮಾಡೋಂಗಿಲ್ಲ. ಯು ಶುಡ್ ಲರ್ನ್ ದ ಟೆಕ್ನಿಕ್ ಆಫ್ ಮಲ್ಟಿಪ್ಲೈಯಿಂಗ್ ಮನಿ. ಇಫ್ ಯು ಹ್ಯಾವ್ ದ ಟೆಕ್ನಿಕ್ ಆಫ್ ಓನ್ಲಿ ಸೇವಿಂಗ್, ಯು ವಿಲ್ ನೆವರ್ ಬಿಕಮ್ ರಿಚ್. ಯು ವಿಲ್ ನೆವರ್ ಬಿಕಮ್ ರಿಚ್ ಅಟ್ ಆಲ್. ಯು ವಿಲ್ ನೆವರ್ ಬಿಕಮ್ ವೆಲ್ದಿ. ಯಾಕೆ ನಾನು ಇದನ್ನು ಹೇಳ್ತಿದ್ದೀನಿ ಅಂತಂದರೆ, ಪ್ರತಿ ವರ್ಷ ಯಾವುದೋ ಒಂದು ವಸ್ತುವನ್ನು ತೆಗೆದುಕೊಂಡ್ರೆ ₹100 ಇದ್ದಿದ್ದು 2025ರಲ್ಲಿ ಅದೇ ವಸ್ತುವಿನ ಬೆಲೆ ಈಗ ಮಾರ್ಕೆಟಲ್ಲಿ ₹107 ಆಗಿರುತ್ತೆ. 10 years ಬ್ಯಾಕ್ ಯಾವುದೋ ಒಂದು ವಸ್ತು ₹100 ಆಗಿದ್ದರೆ ಇವತ್ತು ಅದರ ಬೆಲೆ 200-250 ಆಗಿಬಿಟ್ಟಿರುತ್ತೆ. ಅಲ್ಲ, ಗ್ರ್ಯಾಜುವಲಿ ಮನಿ ಅನ್ನೋವಂಥದ್ದು ವ್ಯಾಲ್ಯೂ ಕಳ್ಕೊಳ್ತಾ ಹೋಗ್ತಿದೆ. ಒಂದು ವೇಳೆ ನಾನು ಸೇವ್ ಮಾಡ್ತಿದ್ದೀನಿ ಅಂತ ಯಾವುದೋ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲೋ ಅಥವಾ ನಮ್ಮ ಮನೆ ಲಾಕರಲ್ಲೋ ಎಲ್ಲೋ ಒಂದು ಹತ್ರ ಹಣನ ಸುಮ್ಮನೆ ಮುಚ್ಚಿಟ್ಟೆ ಅಂದ್ಕೊಳ್ಳಿ, ಲಾಕ್ ಮಾಡಿದೆ ಅಂದ್ಕೊಳ್ಳಿ, ಪ್ರತಿದಿನ ಕ್ಷಣ ಮುಂದೆ ಹೋಗ್ತಿದ್ದಂಗೆ ಇಟ್ ಈಸ್ ಲೂಸಿಂಗ್ ಇಟ್ಸ್ ವ್ಯಾಲ್ಯೂ. ಯಾರಿಗೆ ಇನ್ಫ್ಲೇಷನ್ ರೇಟ್, ಹಣದುಬ್ಬರ ಇವತ್ತು ಭಾರತ ದೇಶದಲ್ಲಿ ಆಲ್ಮೋಸ್ಟ್ 6 to 7-8% ಇದೆ. ಅಂದರೆ ಪ್ರತಿ ವರ್ಷ ₹1 ಇದ್ದಿದ್ದು ₹8 ಆಗ್ತಿದೆ ಅಂತ ಅರ್ಥ. ಹಾಗಂತಂದರೆ ನಿಮ್ಮ ದುಡ್ಡು, ನೀವು ಸೇವ್ ಮಾಡಿರೋ ದುಡ್ಡು ಮಿನಿಮಮ್ ₹8 ಗ್ರೋತ್ ಆಗ್ತಿದ್ರೆ ಅದ್ರ ವ್ಯಾಲ್ಯೂ ಕಳ್ಕೊಂಡಿಲ್ಲ ಅಂತ ಅರ್ಥ. ಸೊ ವೈ ಸೇವರ್ಸ್ ವಿಲ್ ನೆವರ್ ಬಿಕಮ್ ರಿಚ್ ಈಸ್ ಬಿಕಾಸ್ ಆಫ್ ದಿಸ್ ರೀಸನ್ ಓನ್ಲಿ. ಸೊ ಯು ಶುಡ್ ನೋ, ಯು ಶುಡ್ ಹ್ಯಾವ್ ದ ಟ್ಯಾಲೆಂಟ್ ಆರ್ ಅಕ್ಯುಮೆನ್ to multiply the wealth or money that you have with you. So this is very very important. ಅದನ್ನು ಹೇಗೆ ಮಲ್ಟಿಪ್ಲೈ ಮಾಡೋದು, ಎಲ್ಲಿ ದುಡ್ಡು ಇಟ್ಟರೆ, ಎಲ್ಲಿ ಹಾಕಿದರೆ ಅದು ಹೆಚ್ಚು ನನಗೆ ರಿಟರ್ನ್ಸ್ ಕೊಡುತ್ತೆ ಅನ್ನೋಂಥದ್ದನ್ನು ನಾನು ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪಲ್ಲಿ ಏಪ್ರಿಲ್ 26 ಭಾನುವಾರ ನಿಮಗೆ ತಿಳಿಸ್ಕೊಡ್ತೇನೆ. ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಇನ್ನೊಂದು ಮೆಥಡ್ ಇದೆ. ಹೇಗೆ ನಮ್ಮ ಮಕ್ಕಳು ಹುಟ್ಟಿದ ಮಗುವಿಗೆ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಆ ಮಗು 40 ವರ್ಷಕ್ಕೆ ಬರುವಷ್ಟರಲ್ಲಿ 100 ಕೋಟಿ ಮಾಡ್ಬೋದು, ಅದನ್ನು ನಾನು ನಿಮಗೆ ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪಲ್ಲಿ ತಿಳಿಸ್ಕೊಡ್ತೇನೆ. ನೀವೇನೋ ಅಂದ್ಕೊಳ್ಬೋದು, 100 ಕೋಟಿನಾ ಅಂತಂತೇಳಿ. ತುಂಬ ಸುಲಭ, ಏನೋ ಕಷ್ಟಪಡೋ ಅವಶ್ಯಕತೆಯೇ ಇಲ್ಲ. ಯಾವುದೋ ಕೆಲವು ರಾಂಗ್ ಇನ್ವೆಸ್ಟ್ಮೆಂಟ್ಸ್ನ ಮೈನಸ್ ಮಾಡಬೇಕು. ರೈಟ್ ಜಾಗದಲ್ಲಿ ನಾನು ಎಲ್ಲಿ ಹೇಳ್ತೀನೋ ಅಲ್ಲಿ ನೀವು ಹೂಡಿಕೆ ಮಾಡೋದಾದರೆ ಖಂಡಿತವಾಗಿಯೂ 100 ಕೋಟಿ ಮಾಡ್ಬೋದು ನಿಮ್ಮ ಮಕ್ಕಳಿಗೆ. ಆಮೇಲೆ ಇನ್ನೊಂದು ಗೊತ್ತಿರಲಿ, ಈಗ ನಾನು ಹೇಳಿದ್ದೇ ಮಾಡಬೇಕು ಅಂತ ಯಾವತ್ತೂ ಇನ್ಸಿಸ್ಟ್ ಮಾಡೋದಿಲ್ಲ. ಐ ನೆವರ್ ಪ್ರಮೋಟ್ ಎನಿಥಿಂಗ್. ನಾನು ಹೇಳ್ಕೊಡೋದನ್ನು ನೀವು ಹೋಗಿ ರಿಸರ್ಚ್ ಮಾಡಿ, ನೀವು ಆಲೋಚನೆ ಮಾಡಿ, ಇಲ್ಲಿ ನಿಜವಾಗ್ಲೂ ದುಡ್ಡು ಹಾಕ್ಬೋದಾ ಹಾಕ್ಬಾರ್ದಾ ಅಂತಂತೇಳಿ ವಿಚಾರ ಮಾಡಿ ನೀವು ಆಮೇಲೆ ನಿರ್ಣಯ ತೆಗೆದುಕೊಳ್ಬೋದು. ಡೋಂಟ್ ಬಿಲೀವ್ ಮೀ ಅಟ್ ದ ಫೇಸ್ ವ್ಯಾಲ್ಯೂ. ಇಷ್ಟು ಚೆನ್ನಾಗಿ ಮಾತಾಡ್ತಿದ್ದೀನಿ ಅನ್ನೋ ಕಾರಣಕ್ಕೆ ಎಲ್ಲ ಗೊತ್ತಿದೆ ನನಗಂತಂತೇಳಿ ನೀವು ನಂಬಬೇಕು ಅಂತಂತೇನಿಲ್ಲ. ನಾನು ಹೇಳೋದನ್ನು ನೀವು ಪರಿಶೀಲನೆ ಮಾಡಿ. ಇನ್ಫ್ಯಾಕ್ಟ್ ಈ ಪ್ರಪಂಚದಲ್ಲಿ ಯಾರು ಏನೇ ಹೇಳಲಿ ಎಲ್ಲವನ್ನು ನಂಬೋದಕ್ಕೆ ಹೋಗಬಾರ್ದು. ನೀವು ಅದನ್ನು ತೆಗೆದುಕೊಳ್ಳಿ, ಯು ಪ್ರಾಸೆಸ್ ಇಟ್, ವೆದರ್ ಇಟ್ ಈಸ್ ರೈಟ್ ಆರ್ ರಾಂಗ್. ನೀವು ಆಲೋಚನೆ ಮಾಡಿ, ಸೂಕ್ತ ಅನಿಸಿದ್ರೆ ಮಾಡಿ, ಇಲ್ಲ ಅಂದರೆ ಬಿಟ್ಬಿಡಿ ಅಷ್ಟೇ. ಬಟ್ ಆ್ಯನ್ ಐಡಿಯಾ ಈಸ್ ವರ್ತ್ ವೈಲ್.
ನಾನು ಹೇಗೇಗೋ ಲೂಸ್ ಥರ ದೇವರಾಣೆ ನಿಜವಾಗಲೂ ಯೂನಿವರ್ಸ್ ಆಣೆ ನಾನು ಹೇಳೋದಿಲ್ಲ, ನನಗೆ ಗೊತ್ತು ನಾನು ವಿಶ್ವ ಚೈತನ್ಯ ನನ್ನಲ್ಲಿದೆ ಅಂತಂತೇಳಿ ಖಂಡಿತ ಮಾಡಿ ಖಂಡಿತ ಶ್ರೀಮಂತರಾಗ್ತೀರ. ಸೊ ಈ 3 ಸುಳ್ಳುಗಳಿಂದ ನಾವಿವತ್ತು ಎಷ್ಟೇ ಜ್ಞಾನಿಗಳಾದರೂ, ಎಷ್ಟೇ ಬುದ್ಧಿವಂತಿಕೆ ಇದ್ದರೂ, ಎಷ್ಟೇ ತಿಳುವಳಿಕೆ ಇದ್ದರೂ, ಅದೆಲ್ಲ ದಟ್ಸ್ ನಾಟ್ ಅ ರೈಟ್ ನಾಲೆಜ್, ಇಟ್ಸ್ ನಾಟ್ ಅ ರೈಟ್ ವಿಸ್ಡಮ್, ಇಟ್ಸ್ ಆಲ್ ಫೇಕ್ ನಾಲೆಜ್. ದಟ್ಸ್ ವೈ ವಿ ಆರ್ ಸ್ಟಿಲ್ ಬ್ರೋಕ್, ವಿ ಆರ್ ಸ್ಟಿಲ್ ಪುವರ್, ವಿ ಆರ್ ಸ್ಟಿಲ್ ಅಟ್ ದಿಸ್ ಸಿಚುವೇಶನ್. ಸೊ ಹಾಗಾಗಿ ಯಾರಿಗೆ ಜೂಯಿಷ್ ಕಮ್ಯುನಿಟಿ ತೆಗೆದುಕೊಳ್ಳಿ, ನೀವು ಮಾರ್ವಾಡಿ ಕಮ್ಯುನಿಟಿ ತೆಗೆದುಕೊಳ್ಳಿ, ಜೈನ್ಸ್ ಕಮ್ಯುನಿಟಿ ತೆಗೆದುಕೊಳ್ಳಿ, ಪಾಲಕ್ಕಾಡ್ ಬ್ರಾಹ್ಮಿನ್ಸ್ ಕಮ್ಯುನಿಟಿ ತೆಗೆದುಕೊಳ್ಳಿ, ಈ ಕಮ್ಯುನಿಟೀಸ್ನೆಲ್ಲ ನೀವು ಸ್ಟಡಿ ಮಾಡೋದೇ ಆದರೆ ದೇ ಆರ್ ನಾಟ್ ಬ್ರೋಕ್, ದೇ ಆರ್ ನಾಟ್ ಪುವರ್. ಮೆಜಾರಿಟಿ ಆಫ್ ದೆಮ್, 99% ಆಫ್ ದೆಮ್ ಆರ್ ವೆರಿ ವೆರಿ ರಿಚ್ ಬಿಕಾಸ್ ದೇ ಫಾಲೋ ಅ ಸರ್ಟನ್ ಪ್ರಿನ್ಸಿಪಲ್ ದಟ್ ದಿ ಎಂಟೈರ್ ವರ್ಲ್ಡ್ ಮಿಸ್ಸಸ್ ಟು ಫಾಲೋ. ಸೊ ಇದನ್ನೆಲ್ಲ ನಾನು ವಿಶೇಷವಾದ ಕಾರ್ಯಾಗಾರದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಖಂಡಿತವಾಗಿಯೂ ತಿಳ್ಕೊಂಡು ಫಾಲೋ ಮಾಡಿದಾಗ ಎಲ್ಲರೂ ಶ್ರೀಮಂತರಾಗ್ತೇವೆ. ಓಕೆ ಗುರುಜಿ, ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಒಂದು ಸ್ಪೆಷಲ್ ಟೆಕ್ನಿಕ್ ಬಗ್ಗೆ ತಿಳಿಸ್ಕೊಡ್ತೀರಾ. ಇವತ್ತು ಯಾವ ವಿಶೇಷ ಟೆಕ್ನಿಕನ್ನು ನಮ್ಮ ವೀಕ್ಷಕರಿಗೆ ಹೇಳ್ತಿದ್ದೀರಿ? ಗುಡ್. ಸೊ ನಾನು ಪ್ರತಿ ಸಲ ಹೇಳ್ತಾ ಇರ್ತೇನೆ, ಏನೇ ಖರ್ಚಾಗಲಿ, ಏನೇ ಇನ್ಕಮ್ ಬರಲಿ, ಲೆಕ್ಕ ಇಡಿ, ಲೆಕ್ಕ ಇಡಿ, 1 ರೂಪಾಯಿನೂ ಬಿಡಬಾರ್ದು ಅಂತ ಹೇಳ್ತಿರ್ತೀನಿ ತಾನೇ. ಪ್ರಪ್ರಥಮ ಬಾರಿಗೆ ಹೇಳ್ತಿದ್ದೀನಿ, ಈ 3 ವಿಚಾರಗಳಲ್ಲಿ ಅಥವಾ ಈ 3 ವ್ಯಕ್ತಿಗಳಿಗೆ ನೀವು ಖರ್ಚು ಮಾಡಿದಾಗ ಲೆಕ್ಕ ಇಡಲೇಬಾರ್ದು, ಲೆಕ್ಕ ಇಡಲೇಬಾರ್ದು. ಗೊತ್ತಿರಲಿ ನೋಡಿ, ಈ 3 ಜನಕ್ಕೆ ನೀವು ಎಷ್ಟೇ ಖರ್ಚು ಮಾಡಿ ನಿಮಗೆ ಯೂನಿವರ್ಸು 100 ಟೈಮ್ಸ್ ಇಲ್ಲ 1,00,000 ಪಟ್ಟು ಹೆಚ್ಚು ವಾಪಸ್ ಕೊಡ್ತಾನೆ. ಯಾವಾಗ ನೀವು ಈ 3 ವ್ಯಕ್ತಿಗಳಿಗೆ ಖರ್ಚು ಮಾಡಿದಾಗ ಅಥವಾ 3 ಸನ್ನಿವೇಶಗಳಲ್ಲಿ ಖರ್ಚು ಮಾಡಿದ್ದನ್ನು ನೀವು ಖರ್ಚು ಅಂತಂತ ಕನ್ಸಿಡರ್ ಮಾಡೋದಾದರೆ ನಿಮ್ಮ ಹತ್ರ ದುಡ್ಡು ಉಳ್ಕೊಳ್ಳಲ್ಲ. ಗೊತ್ತಿರಲಿ ಯಾರು ಈ 3 ವ್ಯಕ್ತಿಗಳು. ಮೊದಲನೇ ವ್ಯಕ್ತಿ, ನಿಮಗೆ ನೀವೇನು ಖರ್ಚು ಮಾಡ್ಕೊಳ್ತೀರೋ, ಅಯ್ಯಯ್ಯೋ ಖರ್ಚು ಮಾಡ್ಕೊಂಬಿಟ್ನಲ್ವಾ ಅಂತ ವ್ಯಥೆ ಪಡಬಾರ್ದು. ಹಂಗಂತೇಳಿ ಲೆಕ್ಕ ಬರೀಬಾರ್ದು ಅಂತ ಹೇಳ್ತಿಲ್ಲ, ಲೆಕ್ಕ ಬರೀರಿ, ಚಿಂತೆ ಮಾಡಬೇಡಿ ಅಷ್ಟೇ. ನಿಮಗೆ ನೀವು ಟ್ರೀಟ್ ಕೊಟ್ಕೊಳ್ದೆ ಹೋದರೆ ಈ ಪ್ರಪಂಚ ಬೇರೆಯವ್ರು ಯಾರೋ ಬಂದು ಟ್ರೀಟ್ ಕೊಡಲಿ ಅಂತ ಎಕ್ಸ್ಪೆಕ್ಟ್ ಮಾಡೋದು ಎಷ್ಟು ಸರಿ ಯೋಚನೆ ಮಾಡಿ. ನಿಮಗೆ ನೀವು ಒಳ್ಳೆಯದನ್ನು ಕೊಟ್ಕೋಬೇಕು. ಬಿಕಾಸ್ ನಿಮ್ಮ ಜೊತೆ ಸೃಷ್ಟಿಯಿಂದ ಕೊನೆಯ ತನಕ ಒಂದು ವೇಳೆ ಜರ್ನಿ ಇತ್ತು ಅಂತಂದರೆ ನಮ್ಮ ಜೊತೆ ನಾವು ಮಾತ್ರ ಇರೋದಕ್ಕೆ ಸಾಧ್ಯ. ಈಗ ನಾನಿದ್ದೇನೆ, ನನ್ನ ತಂದೆ ತಾಯಿ ಖಂಡಿತವಾಗಿಯೂ ನನ್ನ ಜೊತೆ ಬರೋದಿಲ್ಲ. ನನ್ನ ಫಸ್ಟ್ ಆಫ್ ಆಲ್ ಅವರಿಲ್ಲ, ಹೊರಟೋದ್ರು, ತಂದೆ ಹೊರಟೋದ್ರು, ತಾಯಿ ಒಬ್ಬರಿದ್ದಾರೆ, ಅವರೆಷ್ಟು ದಿನ ಇರ್ಬೋದು. ಈಗ ನನ್ನ ಹೆಂಡ್ತಿ ಇದ್ದಾರೆ, ನನ್ನ ಮಕ್ಕಳಿದ್ದಾರೆ, ಅವರೆಲ್ಲ ನಾನು ಸತ್ತಾಗ ಅವರು ಬಂದು ಸತ್ತೋಗ್ಬಿಡಲ್ಲ ನನ್ನ ಜೊತೆ. ಸಿ ಐ ಆಮ್ ಟ್ರಾವೆಲಿಂಗ್ ವಿತ್ ಮೈ ಸೆಲ್ಫ್ ಫಾರ್ ಎವರ್. ಹಾಗೆ ನೀವು ಅಷ್ಟೇ, ನಿಮ್ಮ ಜೊತೆ ಯಾರಿರೋದು ಶಾಶ್ವತವಾಗಿ? ನಿಮ್ಮ ಜೊತೆ ನೀವೇ ತಾನೇ. ಸೊ ಯು ಶುಡ್ ಬಿ ಬೆಸ್ಟ್ ಫ್ರೆಂಡ್ ಟು ಯುವರ್ ಸೆಲ್ಫ್. ಲಾಟ್ ಆಫ್ ಪೀಪಲ್ ನಾನು ನೋಡಿದ್ದೇನೆ, ಅವ್ರಿಗವ್ರು ಖರ್ಚು ಮಾಡ್ಕೊಳ್ಳಲ್ಲ, ಬೇರೆಯವ್ರಿಗೆಲ್ಲ ಮಾಡ್ತಿರ್ತಾರೆ ಆರಾಮಾಗಿ. ಬಟ್ ನನಗೆ ಅಂತಂತ ಬಂದರೆ ನಾನು ಮಾಡ್ಕೊಳ್ಳೋದೇ ಇಲ್ಲ. ಎಷ್ಟೋ ಜನ ತಾಯಿಯಂದ್ರಿದ್ದಾರೆ, ಹೆಣ್ಮಕ್ಳಿದ್ದಾರೆ, ನಾನು ಎಲ್ಲ ಕೊಟ್ಬಿಡ್ತೀನಿ ನನ್ನ ಮಕ್ಕಳಿಗೆ, ನನಗೇನಾದರೂ ಪರವಾಗಿಲ್ಲ ಅನ್ನೋ ಮನಸ್ಥಿತಿ ಇರುತ್ತೆ. ನೀವು ನಿಮ್ಮನ್ನು ಕ್ವೆಶ್ಚನ್ ಮಾಡ್ಕೊಳ್ಳಿ, ನಿಮ್ಮ ಮಕ್ಕಳು ನಿಮ್ಮ ಜೊತೆ ಬರ್ತಾರಾ? ನಿಜವಾಗ್ಲೂ ನೀವು ಇಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡ್ತೀರಲ್ವ, ಒಂದಿನ ಅವರು ನೀವು ಎಕ್ಸ್ಪೆಕ್ಟ್ ಮಾಡ್ದಂಗೆ ನಿಮ್ಮನ್ನು ನೋಡ್ಕೊಳ್ತಾರ ಅಥವಾ ಇರ್ತಾರ, ಪ್ರೀತಿ ಮಾಡ್ತಾರ? ಯೋಚನೆ ಮಾಡಿ. ಐ ಥಿಂಕ್ ವಿ ಆಲ್ ಆಫ್ ಅಸ್ ಲ್ಯಾಕ್ ಲವಿಂಗ್ ಅವರ್ ಓನ್ ಸೆಲ್ಫ್. ಐ ಥಿಂಕ್ ನಮ್ಮನ್ನು ನಾವು ಹೆಚ್ಚು ಪ್ರೀತಿ ಮಾಡ್ಕೊಳ್ಬೇಕ್ರಿ, ಎಲ್ಲರಿಗಿಂತ ಎಲ್ಲದಕ್ಕಿಂತ ಹೆಚ್ಚಾಗಿ. ಸೊ ಟ್ರೀಟ್ ಯುವರ್ ಸೆಲ್ಫ್ ವೆಲ್. ನಿಮಗೆ ನೀವು ಒಳ್ಳೆ ಬಟ್ಟೆ ಕೊಡಿಸ್ಕೊಳ್ಳಿ, ನಿಮಗೆ ನೀವು ಒಳ್ಳೆ ಊಟ ಕೊಟ್ಕೊಳ್ಳಿ, ಒಳ್ಳೆ ನಿದ್ದೆ ಕೊಟ್ಕೊಳ್ಳಿ, ಒಳ್ಳೆ ಫಾರಿನ್ ಟೂರ್ ನಿಮಗೆ ನೀವು ಕೊಡಿ. ಯಾರು ಹೋಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನೀವು ಒಂದ್ಸಲಿ ಫ್ಲೈಟಲ್ಲೆಲ್ಲ ಹೋಗಿ ಬನ್ನಿ. ನಿಮಗೇನು ಬೇಕೋ, ನಿಮ್ಗೇನು ಖುಷಿ ಕೊಡುತ್ತೋ ಅಂಥದ್ದನ್ನೆಲ್ಲ ಮಾಡಿ. ದಯವಿಟ್ಟು ಲೆಕ್ಕ ಬರೀರಿ, ಬರೆದಾದ್ಮೇಲೆ ವ್ಯಥೆ ಪಡೋಕ್ಕೆ ಹೋಗಬೇಡಿ. ದಿಸ್ ಇಸ್ ದ ಫಸ್ಟ್ ಪರ್ಸನ್. ಎರಡನೇ ಪರ್ಸನ್ ಬಂದು ನಿಮ್ಮ ಫ್ಯಾಮಿಲಿ. ವೆರಿ ಇಂಪಾರ್ಟೆಂಟ್. ತುಂಬ ಜನ ನೋಡಿದ್ದೀನಿ, ಫ್ಯಾಮಿಲಿ ಖರ್ಚು ಮಾಡೋದು, ಖರ್ಚು ಮಾಡಿದ್ದನ್ನ ಹಾಡೋದು. ಇದು ತುಂಬ ಫ್ಯಾಮಿಲಿಗಳಲ್ಲಿ, ವಿಶೇಷವಾಗಿ ಬಡ ಮನಸ್ಥಿತಿ ಇರುವ ಬಡವರ ಫ್ಯಾಮಿಲಿಯಲ್ಲಿ ಹೆಚ್ಚಿರುತ್ತೆ ಇದು. ಹೆಂಡ್ತಿಗೇನೋ ಕೊಡಿಸೋದು, ಕೊಡಿಸ್ಬಿಟ್ಟು ಅದನ್ನು ಹಾಡ್ಕೊಳ್ತಾನೇ ಇರೋದೆ. ನಾನು ನಿನಗೆ ಸೀರೆ ಕೊಡಿಸ್ದೆ, ನಾನು ನಿನಗೆ ಬಂಗಾರ ಕೊಡಿಸ್ದೆ, ಈ ಸಾಲಕ್ಕೆ ಕಾರಣ ಆಗಿರೋದು ಅವತ್ತು ನಾನು ಕೊಡಿಸ್ನಲ್ಲ ಅದಕ್ಕೆ. ಕರೆಕ್ಟಾ? ನಿಮ್ಮ ಮನೆಗಳಲ್ಲಿ ಈಗ ಆಗಿದೆಯೋ ಇಲ್ವೋ ಹೇಳಿ. ಸೊ ಯಾರು ಕೊಡಿಸಿರೋದು ನಾವು? ಆಫ್ಟರ್ ಆಲ್ ಯಾರಪ್ಪ ಅವರು? ಫ್ಯಾಮಿಲಿ ಅಂದರೆ ಯಾರು? ದೇ ವಿತ್ ಅಸ್ in fact in all good times and bad times, thick and thin, throughout our life they are going to be with us. ಎಷ್ಟು ಖುಷಿ ಪಡಬೇಕಲ್ವಾ? ನಿಜವಾಗ್ಲೂ ಹೇಳ್ತಿದ್ದೀನಿ, ವ್ಯಥೆ ಪಡಬೇಕಾಗಿರೋದು ಪಕ್ಕದ ಮನೆಯವ್ರು ಕೊಡಿಸ್ದಾಗ ವ್ಯಥೆ ಪಟ್ಕೊಳ್ಳಿ. ಯಾರೋ ದಾರಿಯಲ್ಲಿ ಹೋಗೋನ್ಗೇನೋ ಕೊಟ್ಬಿಟ್ರೆ ನೀವು ಸ್ವಲ್ಪ ದುಃಖ ಪಡೋದ್ರಲ್ಲಿ ಅರ್ಥ ಇದೆ. ನಮ್ಮ ಮನೆಯವ್ರು ನಾವು ಕೊಟ್ಬಿಟ್ಟು ಯೋಚನೆ ಮಾಡ್ಕೊಂಡು ಕಿತ್ತಾಡ್ಕೊಂಡಿದ್ರೆ ಎಷ್ಟು ಸರಿ? ಲೆಕ್ಕ ಬರೀರಿ, ಬಟ್ ಇಷ್ಟಾಗಿದೆ ಅಂತ ದಯವಿಟ್ಟು ಅವರಿಗೆಲ್ಲ ತಿಳಿಸ್ಬಿಟ್ಟು ನೋವು ಮಾಡೋದಕ್ಕೆ ಹೋಗಬೇಡಿ. Please spend it to them very gracefully, very happily. This is second.
ಥರ್ಡ್ ಬಂದ್ಬಿಟ್ಟು ನಿಮ್ಮ ತಂದೆ ತಾಯಿಗಳಿಗೆ ನೀವೇನು ಕೊಡ್ತೀರೋ ನಾನು ಹೇಳ್ತಿದ್ದೀನಿ, ಅವ್ರ ಋಣದ ಒಂದು ಭಾಗವನ್ನು ನೀವು ತೀರಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾವಿವತ್ತು ಉಸಿರಾಡ್ತಿದ್ದೀವಿ, ಆ ಉಸಿರನ್ನು ಅವರೇ ನಮಗೆ ದಾನವಾಗಿ ಕೊಟ್ಟಿರೋವಂಥದ್ದು. ಇನ್ನೇನು ಅವ್ರು ಕೊಡೋದಕ್ಕೆ ಸಾಧ್ಯ? ದಯವಿಟ್ಟು ಈ ವೃದ್ಧಾಶ್ರಮಗಳು ಈ ಭೂಲೋಕದಲ್ಲಿ ಯಾವುದೂ ಇರಬಾರ್ದು. ಆ ಎಲ್ಲ ವಯಸ್ಸಾದವ್ರು ಎಲ್ಲಿರಬೇಕು? ತಮ್ಮ ಮಕ್ಕಳ ಮನೆಯಲ್ಲಿ ಇದ್ದಾಗ ಮಾತ್ರ ಅವ್ರಿಗೆ ಹೆಚ್ಚು ಖುಷಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯ. ಮೊಮ್ಮಕ್ಕಳನ್ನ ಆಡಿಸ್ಕೊಂಡು ಖುಷಿಯಾಗಿ ಮನೆಯಲ್ಲಿರೋದಕ್ಕೆ ಇಷ್ಟಪಡ್ತಾರೆ ಹೊರತು ವಯಸ್ಸಾದವರು ತಂದೆ ತಾಯಿಗಳು ಎಲ್ಲೋ ಹೋಗಿ ಆಶ್ರಮದಲ್ಲಿರೋದಕ್ಕೆ, ಅದು 5 ಸ್ಟಾರ್ 7 ಸ್ಟಾರ್ ಆಶ್ರಮ ಆಗಿದ್ರು, AC ಹಾಕಿದ್ರು, ಖಂಡಿತವಾಗಿ ಅವ್ರಿಗೆ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ತಂದೆ ತಾಯಿಗಳಿಗೆ ಆರಾಮಾಗಿ ಖುಷಿಯಿಂದ ಒಂದು ಸಂತೋಷದಿಂದ ಕೊಡಿ. ನಿಮಗೆ 1000 ಲಕ್ಷ ಪಟ್ಟು ಯೂನಿವರ್ಸು ವಾಪಸ್ ಹಿಂತಿರುಗಿಸಿ ಕೊಡ್ತಾರೆ. ಸೊ ಲೆಕ್ಕ ಬರೀಬೇಕು, ಬಟ್ ಅದನ್ನು ಎತ್ತಾಡಬಾರ್ದು, ತೋರಿಸ್ಬಾರ್ದು. ಇಷ್ಟ ಆಗಿದೆ ಅಂತಂತೇಳಿ ಅವ್ರಿಗೆ ಹೇಳಬಾರ್ದು. ಈ 3 ವ್ಯಕ್ತಿಗಳಿಗೆ ನೀವು ಖರ್ಚು ಮಾಡಬೇಕಂತಂದರೆ ಲೆಕ್ಕ ಇಡೋದಕ್ಕೆ ಹೋಗ್ಬೇಡಿ. ಓಕೆ ಗುರುಜಿ, ಖರ್ಚು ಮಾಡಬೇಕಾದ್ರೆ ಯಾರಿಗೆ ಹೇಗೆ ಖರ್ಚು ಮಾಡಿದ್ರೆ ಒಳ್ಳೆಯದು, ಅದು ಯೂನಿವರ್ಸ್ ಬ್ಲೆಸ್ಸಿಂಗ್ ಆಗಿರುತ್ತೆ ಅನ್ನೋದನ್ನು ತಿಳಿಸ್ಕೊಡೋದ್ರ ಜೊತೆಗೆ ಹಲವಾರು ಉತ್ತಮ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ನಮ್ಮ ವೀಕ್ಷಕರಿಗೂ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದ ಗುರುಜಿ. ಧನ್ಯವಾದಗಳು ಮೇಡಮ್. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಇದೇ ರೀತಿ ಅತ್ಯಮೂಲ್ಯ ವಿಚಾರಗಳನ್ನು, ಮಾಹಿತಿಯನ್ನು ಗುರೂಜಿಯವರು ನಿಮ್ಮೊಂದಿಗೂ ಕೂಡ ಹಂಚ್ಕೊಳ್ತಾರೆ. ನೀವು ಯೂಟ್ಯೂಬ್ ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ಸ್ಪೆಷಲ್ ಸಬ್ಸ್ಕ್ರಿಪ್ಷನ್ನ ಪಡ್ಕೊಂಡಾಗ ಇದರ ವಿಶೇಷತೆಗಳೇನಂತಂದರೆ, ಗುರೂಜಿಯವರನ್ನು ನೇರವಾಗಿ ನೀವು ಮಾತನಾಡಿಸ್ಬೋದು. ನಿಮ್ಮ ವೈಯಕ್ತಿಕ ಸಮಸ್ಯೆಗಳು ಏನೇ ಇದ್ರೂ ಪರ್ಟಿಕ್ಯುಲರ್ ಆ ವಿಚಾರದ ಬಗ್ಗೆ ಗುರೂಜಿಯವರ ಹತ್ರ ಕೇಳಿ ಅದಕ್ಕೆ ಪರಿಹಾರವನ್ನು ಪಡ್ಕೊಳ್ಬಹುದು. ಹೀಗೆ ಹಲವಾರು ಸ್ಪೆಷಲ್ ಮಾಹಿತಿಗಳನ್ನು ಅವರು ನಿಮಗೆ ಕೊಡ್ತಾ ಇರ್ತಾರೆ, ಟಿಪ್ಸ್ಗಳನ್ನು ಕೊಡ್ತಾ ಇರ್ತಾರೆ. ಅದನ್ನು ಫಾಲೋ ಮಾಡೋದ್ರ ಮುಖಾಂತರ ನೀವು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಬಹುದು. ಸೊ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಸಬ್ಸ್ಕ್ರಿಪ್ಷನ್ ಅನ್ನ ಪಡ್ಕೊಳ್ಬಹುದು. ಗುರೂಜಿ ಅವರೊಂದಿಗೆ ನೇರವಾಗಿ ಮಾಹಿತಿಯನ್ನ ಪಡ್ಕೊಳ್ಬಹುದು. ಏನು ವೀಕ್ಷಕರೇ, ಪ್ರತಿ ತಿಂಗಳಂತೆ ಈ ಬಾರಿಯ ಏಪ್ರಿಲ್ 12ನೇ ತಾರೀಕು ಗುರೂಜಿ ಅವರ ವರ್ಕ್ಶಾಪ್ ನಡೀತಾ ಇದೆ. ಈ ವರ್ಕ್ಶಾಪ್ ಈ ಬಾರಿ ಹಲವಾರು ವಿಶೇಷತೆಗಳಿಂದ ಕೂಡಿರುತ್ತೆ. ಈ ವರ್ಕ್ಶಾಪ್ ಅನ್ನ ಅಟೆಂಡ್ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಟ್ಕೊಳ್ಳಿ. ಮೊದಲೇ ಬುಕ್ಕಿಂಗ್ ಅನ್ನ ಮಾಡಿಕೊಂಡು ವರ್ಕ್ಶಾಪ್ ಅನ್ನ ಅಟೆಂಡ್ ಮಾಡಿ. ಯಾಕಂದ್ರೆ ಸ್ಥಳಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಬರುವಂಥವರೆಲ್ಲರಿಗೂ ಕೂಡ ಬೇಕಾದಂತಹ ವ್ಯವಸ್ಥೆಯನ್ನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಮೊದಲೇ ಬುಕ್ ಮಾಡಿಕೊಂಡು ಈ ವರ್ಕ್ಶಾಪ್ ಅನ್ನ ಅಟೆಂಡ್ ಮಾಡಿ. ಮತ್ತಷ್ಟು ವಿಶೇಷ ಮಾಹಿತಿಗಳೊಂದಿಗೆ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.